ಬೆಳಗ್ಗೆ ಟೈಮು ಹಲವಾರು ವಾಕಿಂಗ್ ಬಂದು ನೋಡಿ ಅಲ್ಲಿ ಕಾರ್ಗಳೆಲ್ಲ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ವಾಕಿಂಗ್ ಹೋಗ್ತಾರೆ. ಸಾಯಂಕಾಲ ಬೆಳಗ್ಗೆ ಯಾರಾದರೂ ಬರಂಗಿದ್ರೆ ಬನ್ನಿ. ನೋಡಿ ಇದು ಮೇನ್ ಗೇಟು, ಅಟಲ್ ಬಿಹಾರಿ ಸಸ್ಯ ಶಾಂತಿಯ ತೋಟ. ನೋಡಿ ಮೇನ್ ಗೇಟ್ ಇದು. ಈಗ ಕ್ಲೋಸ್ ಆಗಿದೆ. ಎಲ್ಲ ಜನ ಬಂದು ಇಲ್ಲಿ ವಾಕಿಂಗ್ ಮಾಡ್ತಾರೆ. ನೋಡಿ ಟೈಮಿಂಗ್ಸ್ ಹಾಕಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಲಾಸ್ಟು, ಸಂಜೆ 4ರಿಂದ 6ವರೆಗೂ ಲಾಸ್ಟು. ನೋಡಿ ಇದು ಈ ಗೇಟ್ ಓಪನ್ ಮಾಡ್ತಾರೆ. ನೋಡಿ ಇದು ಸುಮಾರು 100 ಎಕರೆ ತೆಂಗಿನ ತೋಟ ಅಂತೆ. ನೋಡಿ ಒಳಗೆಯಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಆ ಕಡೆ ಎಲ್ಲ ಒಳ್ಳೆ ನೀಟ್ನೆಸ್ ಆಗಿ ಗಾರ್ಡನ್ ಮಾಡಿದ್ದಾರೆ. ನೋಡಿ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ, ಅದ್ರಿಗೆ ಆಚೆ ಕಡೆಯಿಂದ ನಾನು ತೋರಿಸ್ತಾ ಇದ್ದೀನಿ. ಇದು ಸುಮಾರು 100 ಎಕರೆ ತೆಂಗಿನ ತೋಟ. ಬೆಳಗ್ಗೆ ಟೈಮ್ ಎಲ್ಲ ವಾಕಿಂಗ್ ಬರ್ತಾರೆ. ನೋಡಿ ಆ ಬಸ್ ಬರ್ತಾ ಇದೆಯಲ್ಲ, ಅದು ಕನ್ಮಂಗ್ಲ ಸರ್ಕಲ್ಲು. ಅಲ್ಲಿ ಇಳ್ಕೊಂಡು ನೀವು ಸೀದಾ ವೈಟ್ ಫೀಲ್ಡಿಂದ ಬರ್ಬೋದು. ಕನ್ಮಂಗ್ಲ ಸರ್ಕಲ್ ಅದೇನೆ. ನೋಡಿ ಹಿಂಗೆ ಬಂದರೆ ಇದೇನೆ ಅಟಲ್ ಬಿಹಾರಿ ಸಸ್ಯಾದ್ರಿ ಶಾಂತಿಯ ತೋಟ. ಆ ಕಡೆ ಹೋದರೆ ಅದು ದೊಡ್ಡ ಬಾನಲ್ಲಿ ಊರಾಗ್ತಾ ಇದೆ. ನೋಡಿ ಎಲ್ಲ ಅಪಾರ್ಟ್ಮೆಂಟ್, ಬಿ ಡಿ ಅಪಾರ್ಟ್ಮೆಂಟ್ಗಳು ಆ ಕಡೆ ಇರೋದು. ನೋಡಿ ಯಾರನ್ನ ಬರೋಂಗಿದ್ರೆ ಬನ್ನಿ. ನೋಡಿ ಈ ಕಡೆ ಎಲ್ಲ ಹಸಿರು ತೆಂಗು, ಈ ಕಡೆ ಎಲ್ಲ ಆಲದ ಮರಗಳು. ಸುಮಾರು 1 ಕಿಲೋಮೀಟ್ರ್ ಈ ಕಡೆ, ಆ ಸೈಡು 1 ಕಿಲೋಮೀಟ್ರ್. ನೋಡಿ ಈ ಕಡೆನೂ 1 ಕಿಲೋಮೀಟ್ರ್ ಒಳ್ಳೆ ಕುತ್ಕೊಳ್ಳೋಕೆ ಒಳ್ಳೆ ಬೆಂಚ್ಗಳೆಲ್ಲ ಮಾಡಿದ್ದಾರೆ. ಆಮೇಲೆ ಇದು ಬಂದು ತೆಂಗಿನ ತೋಟ ತೋರಿಸ್ತೀನಿ ನಿಮಗೆ. ನೋಡಿ 1 ಕಿಲೋಮೀಟ್ರು ಆಲದ ಮರಗಳು, ಫುಟ್ಪಾತ್ ಆಚೆ ಕಡೆ ಹಾಕಿ ನೀರೆಲ್ಲ ಹಾಕಿ ಎಷ್ಟು ನೀಟ್ನೆಸ್ ಆಗಿ ಇಟ್ಟಿದ್ದಾರೆ ಅಂದರೆ ಕುತ್ಕೊಳ್ಳೋ ಬೆಂಚ್ಗಳು. ಆ ಕಡೆ ಆಗ್ಬೋದು ಬೆಂಚ್ಗಳು. ನೋಡಿ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಒಂದೊಂದು 100 ಮೀಟ್ಗೂ ಈ ಥರ ಬೆಂಚ್ಗಳು ಹಾಕಿ ಹೋಗೋವ್ರಿಗೆ ಬರೋವ್ರಿಗೆ ಕುತ್ಕೊಳ್ಳೋಕ್ಕೆ ಒಳ್ಳೆ ಸಕ್ಕತ್ತಾಗಿ ಮಾಡಿದ್ದಾರೆ. ಆ ಕಡೆ ಅಪಾರ್ಟ್ಮೆಂಟ್ಸು. ನೋಡಿ ಇದು ಸುಮಾರು 100 ಎಕರೆ ತೆಂಗಿನ ತೋಟ. ಬರೀ ನವಿಲುಗಳೇ. ನೋಡ್ತಾರಲ್ಲ ಇಷ್ಟೊತ್ತು ನೋಡಲ್ಲಂತ ಕುತ್ಕೊಂಡಿದೆ ಆ ಕಾಂಪೌಂಡ್ ಮೇಲೆ. ನೋಡಿ ಮುಂದೆ ಹೋಗೋಣ. ಬರೀ ನವಿಲುಗಳು ನೋಡಿದ್ರಾ? ಸುಮಾರು 30 ಐತೆ ನವಿಲುಗಳು. ನೋಡಿ ಜೂಮ್ ಆಗ್ತಿದೆ. ಇದೆ ನೋಡಿ ಅಲ್ಲೊಂದಿದೆ. ನೋಡಿ ಅದ್ರ ಮೇಲೆ ಹತ್ಬಿಡ್ತು ಒಂದು ಕಾಂಪೌಂಡ್ ಮೇಲೆ, ದೊಡ್ಡದದು. ಮೋಸ್ಟ್ಲಿ ಅವೆಲ್ಲ ಮರಿಗಳಿರ್ಬೋದು. ಅವೆಲ್ಲ ಮರಿಗಳಿರ್ಬೋದು. ಇದು ತೆಂಗಿನ ತೋಟ. ನೋಡಿ ಅದ್ಭುತವಾಗಿದೆ. ನೋಡಿ ಇದು ತೆಂಗಿನ ತೋಟ. ಇದು ಕಾಂಪೌಂಡಿಂದ ಆಚೆ ಕಡೆಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು 100 ಎಕರೆ ತೆಂಗಿನ ತೋಟ. ನೋಡಿ ನೋಡಿ ಆ ಕಡೆ ನೋಡಿ, ಅದರಲ್ಲಿ ನವಿಲುಗಳು ಕೂಗ್ತಾ ಇದೆ. ಅದೊಂದು 70 ಎಕರೆ ಇದೆ ಅಂತೆ. ಆ ಕಡೆ ತೆಂಗಿನ ತೋಟ ಅದು ಒಂದು 70 ಎಕರೆ. ಒಂದು ನೋಡಿ ಅಲ್ಲಿ ನವಿಲು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನವಿಲು. ನಿಮಗೆ ಜೂಮ್ ಆಗ್ತೀನಿ ಇದೆ. ನೋಡಲ್ಲಿ ಅಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ನೋಡಿ ಬ್ಲ್ಯಾಕು ನವಿಲು. ನನಗೆ ಕಾಣಿಸ್ತದೆ, ಕ್ಯಾಮ್ರಾ ಒಂದು ಸ್ವಲ್ಪ ಒಳ್ಳೆಯದಾಗಿದೆ. ಇದು ಒಂದು 70 ಎಕರೆ. ಇದು ಒಂದು 100 ಎಕರೆ ತೆಂಗಿನ ತೋಟ. ತುಂಬ ಆ ಕಡೆ ಹೋಗ್ತಾ ಇದ್ರೆ ನೋಡಿ, ಎಲ್ಲ ಬೆಳಗ್ಗೆ ಹೊತ್ತು ವಾಕಿಂಗ್ ಎಲ್ಲ ಮಾಡ್ತಾರೆ. ನೋಡಿ ಇದು ಆಲದ ಮರಗಳು. ನಾವೆಲ್ಲಿ ನೋಡ್ತಾರಲ್ಲ ಒಳಗಡೆ. ನೋಡಿ ಹೀಗೆ ಬಂದರೆ ಇದೆಲ್ಲ ಅಲ್ಲಿ ಆ ಮೈನ್ ರೋಡ್ವರೆಗೂ ಆಲದ ಮರಗಳು. ನೋಡಿ ಎಷ್ಟು ಚೆನ್ನಾಗಿದೆ, ತಂಪಾಗಿ. ಒಳ್ಳೆ ಬೇಸಿಗೆನಲ್ಲಿ ಒಳ್ಳೆ
ನೀರೆಲ್ಲ ಹಾಕಿ ಗಿಡಗಳೆಲ್ಲ ಹಾಕಿದ್ದಾರೆ ನೋಡಿ ಸೈಡಲ್ಲಿ ಆ ಕಡೆ. ಇದು ದೊಡ್ಡ ಬಾನನಲ್ಲಿಗೆ ಹೋಗೋ ರೋಡು, ಆ ಕಡೆ ಕನ್ಮಂಗ್ಲ ಸರ್ಕಲ್ಲು ವೈಟ್ ಫೀಲ್ಡಿಂದ ಬಂದರೆ. ಇದು ಹೊಸಕೋಟೆಗೆ ಹೋಗುತ್ತೆ ರೋಡು. ಆ ಪಾರ್ಕಿಂದ ನೋಡಿ ನಾವು ಆ ಬಸ್ ಹೋಗ್ತಾ ಇದ್ದಲ್ಲ ಆ ಕಡೆಯಿಂದ ಬಂದರೆ ನೋಡಿ, ಇದು ಸುಮಧುರ ಈರ್ಡನ್ ಗಾರ್ಡನ್ ಅಪಾರ್ಟ್ಮೆಂಟು ದೊಡ್ಡ ಬಾನನಲ್ಲಿ. ಇನ್ನು ಸ್ವಲ್ಪ ಮುಂದ್ಗಡೆ ಇಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ ಟೈಮ್ ನೋಡಿ. ಇಲ್ಲಿರ್ತಕ್ಕಂಥವ್ರು ಇದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಆ ಕಡೆ ಬಿಲ್ಡಿಂಗ್ ನೋಡಿ, ಇದೆಲ್ಲ ಕನ್ಸ್ಟ್ರಕ್ಷನ್ ರೆಡಿ ಆಗ್ತಾ ಇರ್ತದ್ದು ನೋಡಿ. ಎಲ್ಲ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಅದರಲ್ಲಿ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ತಾರೆ. ಎಲ್ಲ ಪರ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರು ಈ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತಕ್ಕಂಥದ್ದು. ಇವತ್ತು ಕನ್ನಡಿಗರು ಕಾಣಿಸ್ತಾ ಇಲ್ಲ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಓಕೆ ಬಾಯ್.